ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಮಾತನಾಡುವಂತಹ ಪ್ರಯತ್ನ ನಾಗದಿಂದ ಮಾಡ್ತಾ ಇದ್ದಾರೆ. ನಿಮಗೆ ದೃಶ್ಯದಲ್ಲಿ ಗಮನಿಸಬಹುದು. ಆದ್ರೆ ಈಗ ಕಾರ್ಯಕರ್ತರನ್ನ ಉದ್ದೇಶಿಸಿ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡುವುದಕ್ಕೆ ಪ್ರಯತ್ನ ಪಟ್ಟರು ಕೂಡ ಮೈಕ್ ಅವರಿಗೆ ಸಹಕಾರವನ್ನ ಕೊಡ್ತಾ ಇಲ್ಲ, ಮೈಕ್ ಅವರಿಗೆ ಹೆಲ್ಪ್ ಮಾಡ್ತಾ ಇಲ್ಲ, ಮೈಕ್ ಕೂಡ ಕೈ ಕೊಟ್ಟಿದೆ. ರಾಮಲಿಂಗಾರೆಡ್ಡಿರವರು, ಸೌಮ್ಯ ರೆಡ್ಡಿ ಅವರು ಮತ್ತೆ ಸರೋವರ್ ನಾರಾಯಣ ಸ್ವಾಮಿ ಅವರು, ನಿಸರ್ಗ ನಾರಾಯಣ ಸ್ವಾಮಿ ಅವರು, ಗೋಪಾಲಯ್ಯನವರು ಮತ್ತು ಲೋಕಸಭಾ ಸದಸ್ಯರು ಆಗಿರ್ತಕ್ಕಂಥ ಶಿವರಾಮೇಗೌಡರು ಹಾಗೂ ಎರಡೂ ಪಕ್ಷದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಅನೇಕ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಹಲವಾರು ಜನ ಎಲ್ಲ ಬಂದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನಿನ್ನೆಯಿಂದ ಏನು ಬೆಳವಣಿಗೆ ಆಗ್ತಾ ಇದೆ ಇದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಇವತ್ತು ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಿಕ್ಕರಿಸಿ ಇವತ್ತು ಕೇಂದ್ರದ ಸಂಸ್ಥೆಗಳನ್ನ ರಾಜಕೀಯ ಸ್ವಾರ್ಥಕ್ಕೋಸ್ಕರ, ಲಾಭಕ್ಕೋಸ್ಕರ ಅದನ್ನ ಚುನಾವಣೆಯ ರಂಗದಲ್ಲಿ ತಮ್ಮ ವಿರೋಧಿಗಳನ್ನ, ಯಾರು ವಿರೋಧ ಪಕ್ಷಗಳಿದ್ದಾರೆ ಅಂತವ್ರನ್ನ ಮಟ್ಟ ಹಾಕ್ತಕ್ಕಂಥದ್ದಕ್ಕೆ ಈ ರೀತಿಯಾದಂತ ಷಡ್ಯಂತ್ರವನ್ನ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಇಡೀ ಕರ್ನಾಟಕ ರಾಜ್ಯ ಗಮನಿಸ್ತಾ ಇದೆ. ಐಟಿ ಡಿಪಾರ್ಟ್ಮೆಂಟ್ ಏನಿದೆ ಇದು ಒಂದು ಬಹಳ ಮಹತ್ತರವಾದಂತ, ಮುಖ್ಯವಾದಂತ ದೇಶದ ಸಂಸ್ಥೆ. ಇದು ಯಾರ್ಯಾರು ಭ್ರಷ್ಟಾಚಾರ ಮಾಡ್ತಾರೆ ಮತ್ತು ಯಾರು ಕಪ್ಪು ಹಣವನ್ನ ಅಥವಾ ಟ್ಯಾಕ್ಸ್ ಅನ್ನ ಸರಿಯಾಗಿ ಕಟ್ಟೋದಿಲ್ಲ ಅಂತವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಐಟಿ ಇಲಾಖೆಯ ಮುಖ್ಯ ಜವಾಬ್ದಾರಿ. ಆದ್ರೆ ಇವತ್ತು ದುರ್ದೈವ ಏನಾಗಿದೆ ಅಂತ ಹೇಳಿದ್ರೆ ಐಟಿ ಡಿಪಾರ್ಟ್ಮೆಂಟ್ ಇವತ್ತು ಸರ್ಕಾರಿ ಸಂಸ್ಥೆಯಾಗಿ ಆಗಿಲ್ಲ. ಈ ಐಟಿ ಡಿಪಾರ್ಟ್ಮೆಂಟ್ ಇವತ್ತು ಒಂದು ರಾಜಕೀಯ ಪಕ್ಷದ ಒಂದು ಡಿಪಾರ್ಟ್ಮೆಂಟ್ ತರ ಕೆಲಸ ಮಾಡ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಮುಂಚೂಣಿ ಘಟಕ ತರ ಕೆಲಸ ಮಾಡ್ತಾ ಇದೆ. ಇದು ಇವತ್ತು ಕನಸಕ್ಕೋಸ್ಕರ ನಾವು ಇವತ್ತೆಲ್ಲ ಸೇರಿದ್ದೇವೆ. ಈ ಪ್ರತಿಭಟನೆ ನಾವೆಲ್ಲ ಮಾಡಕ್ ಬಂದಿದ್ದೇವೆ. ಇವತ್ತು ಐಟಿ ಅಧಿಕಾರಿಗಳು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ತರ ಕೆಲಸ ಮಾಡಕ್ ಶುರು ಮಾಡಿದ್ರೆ ಪ್ರಧಾನಮಂತ್ರಿ ಅವರ ಅಮಿತ್ ಶಾ ಅವರ ಆದೇಶದ ಪ್ರಕಾರ ಅವರು ಯಾರು ಬಿಜೆಪಿ ವಿರುದ್ಧ ಇರ್ತಕ್ಕಂಥ ಮುಖಂಡಗಳಿದ್ದಾರೆ, ಬಿಜೆಪಿಗೆ ವಿರುದ್ಧವಾದಂತಹ ರಾಜಕೀಯ ಪಕ್ಷಗಳಿವೆ, ಅವರ ಮೇಲೆ ಈ ರೀತಿಯಾದಂತಹ ಒಂದು ದಾಳಿಯನ್ನು ಮಾಡತಕ್ಕಂಥ, ಅವರನ್ನ ಭಯ ಸೃಷ್ಟಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡುವಂಥದ್ದು ಮತ್ತು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಕರ್ನಾಟಕದಲ್ಲಿ ಈ ಎರಡೂ ಪಕ್ಷಕ್ಕೆ ಮುಜುಗರ ಸೃಷ್ಟಿ ಮಾಡಬೇಕು, ಕೆಟ್ಟ ಹೆಸರು ತರಬೇಕು, ಅಭ್ಯರ್ಥಿಗಳಿಗೆ ಒಂದು ರೀತಿ ಬ್ಲಾಕ್ಮೇಲ್ ಮಾಡತಕ್ಕಂಥ ಪ್ರಯತ್ನ ಮಾಡುವಂಥದ್ದು ಮತ್ತು ಒಂದು ವಾತಾವರಣವನ್ನು ಕೆಡಿಸುವಂತ ರೀತಿಯಲ್ಲಿ ಇವತ್ತೇನು ಅವರು ಷಡ್ಯಂತ್ರ ಮತ್ತು ಸಂಚಲನ ಮಾಡ್ತಾ ಇದ್ದಾರೆ. ಇದು ಇವತ್ತು ನಾವು ಇದರ ವಿರುದ್ಧ ಹೋರಾಟ ಮಾಡಲೇಬೇಕಾಗ್ತದೆ. ಇದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಧಿಕ್ಕರಿಸುವಂತ ಕ್ರಮ, ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡತಕ್ಕಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತಿಲ್ಲಿ ನಮಗೆ ಯಾವುದೇ ರೀತಿಯ ಭಯ ಭೀತಿ ಇಲ್ಲ. ನೀವು ಯಾರನ್ನಾದ್ರೂ ನೀವು ಮಾಡಿ, ಏನಾದ್ರೂ ಮಾಡಿ, ಇದನ್ನೆಲ್ಲ ಎದುರಿಸ್ತಕ್ಕಂಥ ಶಕ್ತಿ ಕಾಂಗ್ರೆಸ್ಗೂ ಇದೆ, ಜೆಡಿಎಸ್ಗೂ ಇದೆ. ನೀವು CRPF ತಗೊಂಡ್ಬನ್ನಿ, ನೀವು ಇಂಡಿಯನ್ ಆರ್ಮಿ ತಗೊಂಡ್ಬನ್ನಿ, ನೀವು ಯಾರನ್ನಾದ್ರೂ ದುರುಪಯೋಗ ಪಡಿಸಿ, ನಾವು ಯಾವ್ದಕ್ಕೂ ಕೂಡ ಅಂಜುದಿಲ್ಲ. ನಾವು ಇದನ್ನ ಎದುರಿಸ್ತಕ್ಕಂಥ ಧೈರ್ಯ ಶಕ್ತಿ ನಮ್ಮಲ್ಲಿದೆ. ಬಂದಿದೆ ಇವತ್ತು ಹಲವಾರು ಜನ ಮುಖಂಡಗಳು ಇವತ್ತು ಮುಖ್ಯಮಂತ್ರಿಗಳ ಬೀದಿಗಿಳಿಬೇಕಾಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಉಪಮುಖ್ಯಮಂತ್ರಿಗಳು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಒಂದು ಕೇಂದ್ರ ಸರ್ಕಾರ ಸಂಸ್ಥೆ ವಿರುದ್ಧ ಮಾತಾಡ್ತಕ್ಕಂಥ ಪರಿಸ್ಥಿತಿ ಏನು ಉದ್ಭವ ಆಗಿದೆ. ಇದು ದೇಶಕ್ಕೆ ಇವತ್ತಿನ ದಿವಸ ಒಂದು ರೀತಿ ಒಂದು ಕರಾಳ ದಿನ ಅಂತ ಹೇಳ್ಬೇಕಾಗ್ತದೆ. ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ಈ ರೀತಿಯಾದ ಪರಿಸ್ಥಿತಿ ಬರ್ತಕ್ಕಂಥದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ದುರ್ದೈವ ಇದಾಗಿರ್ತಕ್ಕಂಥದ್ದು. ಇವತ್ತು ಈ ಒಂದು ರಾಜಕಾರಣ ಚುನಾವಣೆ ಗೆಲ್ಲೋದಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಏನು ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಇದು ಇವತ್ತಿನ ದಿವಸ ನಮ್ಮ ದೇಶವನ್ನ ಇವತ್ತು ಒಂದು ಆತಂಕ ಪರಿಸ್ಥಿತಿಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೀವಿ, ಐಟಿ ಇಲಾಖೆಯವರಿಗೆ ನೀವು ಕೂಡಲೇ ಇಂಥ ಎಲ್ಲ ಕ್ರಮಗಳನ್ನು ನಿಲ್ಲಿಸಬೇಕು. ಚುನಾವಣೆ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡಗಳನ್ನ, ಅವರ ಬೆಂಬಲಿಗರ ಮೇಲೆ ಈ ರೀತಿ ರೇಡ್ ಮಾಡ್ತಕ್ಕಂಥದ್ದು ನಿಲ್ಲಿಸಬೇಕು. ಇದನ್ನ ನೀವು ಒಂದು ರಾಜಕೀಯ ಪಕ್ಷದ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಮತ್ತೆ ಏನ್ ಇವತ್ತಿನ ದಿವಸ ನಾವು ಹಲವಾರು
ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡ್ತಕ್ಕಂಥ ಪ್ರಕರಣಗಳು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಅದು ಯಾವುದೇ ಕ್ರಮವನ್ನು ಇವತ್ತವರೆಗೂ ಕೂಡ ತಗೊಂಡಿಲ್ಲ. ಆಡುವಾಗಲೇ ಆಪರೇಷನ್ ಕಮಲ ಮಾಡಿದ್ರು, ಆಪರೇಷನ್ ನೋಟಿಸ್ ಮಾಡಿದ್ರು. ಪ್ರತಿಯೊಬ್ಬ MLAಗೆ 20 ಕೋಟಿ 30 ಕೋಟಿ 40 ಕೋಟಿ ಕೊಡ್ತಕ್ಕಂಥ ಟೇಪ್ ರೆಕಾರ್ಡಿಂಗ್ಗಳಿದೆ. ನಾವು IT ಇಲಾಖೆ ಕಂಪ್ಲೇಂಟ್ ಕೊಟ್ಟು ನೋಡಿ ಬಿಜೆಪಿ ತರ ಮಾಡ್ತಾ ಇದ್ದಾರೆ, ಟೇಪ್ ರೆಕಾರ್ಡಿಂಗ್ ಇದೆ. ನಮ್ಮ ಶಾಸಕರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹೇಳಿಕೆಗಳು ಕೊಟ್ಟಿದ್ದಾರೆ. ನಮ್ಮ ಹತ್ರ ಬಂದಿದ್ರು, ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ನೀವು ಅದ್ರ ಬಗ್ಗೆ ಕ್ರಮ ತಗೊಂಡು ಎಲ್ಲಿಂದ ದುಡ್ಡು ಬರ್ತದೆ ಕ್ರಮ ತಗೊಂಡು ನಾವು IT ಇಲಾಖೆ ಕಂಪ್ಲೇಂಟ್ ಕೊಟ್ರೆ ನೀವು ಅದ್ರ ಬಗ್ಗೆ ಇದುವರೆಗೂ ಏನು ಕೂಡ ಮಾಡಿಲ್ಲ. ಯಾಕೆ ನೀವು ಬಿಜೆಪಿಗೆ ರಕ್ಷಣೆ ಮಾಡೋದಕ್ಕೆ IT ಇಲಾಖೆ ಇದೆಯಾ, ಆದಾಯ ತೆರಿಗೆ ಇಲಾಖೆ ಇದೆಯಾ? ನಿಮ್ಮ ಉದ್ದೇಶ ಏನು? ಇಲ್ಲಿ ಒಬ್ಬ ಅಧಿಕಾರಿ ಯಾರಿದ್ದಾರೆ ಬಾಲಕೃಷ್ಣ ಅಂತವರು, ಬಹುಶಃ ಅವ್ರಿಗೆ ಏನು ಉದ್ದೇಶ ಇದೆ ನನಗೆ ಗೊತ್ತಿಲ್ಲ. ಯಡಿಯೂರಪ್ಪ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಬಂದಾಗ, ಒಂದು ಬೇರೆ ಪ್ರಕರಣ ಬಂದಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಬಂದಿದ್ದಾರೆ, ಅವರು ಕೂಡ ಸ್ವಾಗತ ಕೊಡ್ತೀನಿ. ಅಣ್ಣ ಮೊಬೈಲ್ ಮುಂದೆ ಅಣ್ಣ ಪಬ್ಲಿಕ್ ಟಿವಿ ಹೇಳ್ತಾನ ಕೆಳಗಡೆ. ಮಾಧ್ಯಮಗಳಲ್ಲಿ 24 ಗಂಟೆ ಒಳಗಡೆ ಇದೇ ಅಧಿಕಾರಿ ಪತ್ರಿಕಾಗೋಷ್ಠಿ ಮಾಡಿ ಯಡಿಯೂರಪ್ಪನವರ ಡೈರಿ ಅದು ನಕಲಿ ಡೈರಿ ಅಂತ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥ ಕೆಲಸ 24 ತಾಸಿನಲ್ಲಿ ಈ IT ಅಧಿಕಾರಿ ಮಾಡ್ತಾರೆ. ಎಷ್ಟು ಬೇಗ ಅವರನ್ನ ಡಿಪೆಂಡ್ ಮಾಡೋದಕ್ಕೆ ಈ ಅಧಿಕಾರಿ ಹೊರಗೆ ಬಂದು ಅಂದ್ರೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ರಾಜ್ಯದ ಜನತೆಗೆ ನಾವು ತಿಳಿಸಕ್ಕೆ ಬಯಸ್ತಾ ಇದ್ದೇವೆ, ಇವತ್ತು ಮೋದಿಯವರು ಕೂಡ ಬಿಡೋದಕ್ಕೆ ತಯಾರಾಗಿಲ್ಲ. IT, ED, CBI ಯಾವುದೇ ಇರ್ಬೋದು, ಎಲ್ಲವೂ ಕೂಡ ರಾಜಕೀಯ ಲಾಭಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ದೇಶದ ಇತಿಹಾಸದಲ್ಲಿ ಸ್ವತಂತ್ರ ಬಂದ ಮೇಲೆ ಈ ರೀತಿಯಾದಂತಹ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಯಾವತ್ತೂ ಕೂಡ ನಿರ್ಮಾಣ ಆಗಿಲ್ಲ. ಅದು ಮೋದಿಯ ಅವರ ಆಡಳಿತದಲ್ಲಿ ಆಗ್ತಾ ಇದೆ. ಇದು ನಾವು ಇದರ ವಿರುದ್ಧ ಹೋರಾಟ ಮಾಡ್ತಾ ಅನಿವಾರ್ಯ ಆಗಿದೆ. ಅದಕ್ಕೆ ನಾವೆಲ್ಲ ಕೂಡ ಬಂದಿದ್ದೇವೆ. ಅದಕ್ಕೆ ಕ್ಯಾಮ್ರಾ ಡೌನ್ ಮಾಡೋಣ, ಮುಂದೆಗಡೆ TV5 ಡೌನ್ ಮಾಡೋಣ ಕ್ಯಾಮ್ರಾನ. ಕಾಂಗ್ರೆಸ್ ಪಕ್ಷ ಮತ್ತು JDS ನಾವೆಲ್ಲರೂ ಕೂಡ ಒಂದಾಗಿ ಹೋರಾಟವನ್ನು ಮಾಡ್ತೀವಿ. ಚುನಾವಣೆ ಆಯೋಗ ಕೂಡ ಕಂಪ್ಲೇಂಟ್ ಮಾಡ್ತೀವಿ. ಮತ್ತು ಏನಾದರೂ ಅವರು ಕೂಡ ಗಮನ ತಗೊಳ್ಳದೆ ಹೋದ್ರೆ ಕಾನೂನಿನ ಹೋರಾಟವನ್ನು ಮಾಡ್ತೀವಿ. IT ಇಲಾಖೆಯವರಿಗೆ ನಿಬಂಧನೆ ಮಾಡ್ತಕ್ಕಂಥ ಕೆಲಸ ಚುನಾವಣಾ ಆಯೋಗ ಮಾಡಬೇಕು. ನಾವು ಅವ್ರಿಗೆ ಪಿಟಿಷನ್ ಕೂಡ ಮಾಡ್ತೀವಿ, ಕಾನೂನಿನ ಹೋರಾಟವನ್ನು ಕೂಡ ಮಾಡ್ತೀವಿ. ಹಿಂದೆ ಹೋದರೆ ನಮ್ಮ ಹೋರಾಟ ಜನರಿಗೆ ತೋರಿಸ್ತಕ್ಕಂಥದ್ದು ಅನಿವಾರ್ಯ ಆಗಿದೆ. ಅದಕ್ಕೋಸ್ಕರ ನಾವು ಇವತ್ತೆಲ್ಲ ಸೇರಿದ್ದೀವಿ ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ.